ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ದಿನ ಆಯಿತು ನಾನು ಈ ಥರ ಮಿನಿ ಲಾಗ್ ಮಾಡಿದೆ. ಸೊ ಹಾಗೆ ಸುಮ್ಮನೆ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ವಿಡಿಯೋನೆಲ್ಲ ಲೈಕ್ ಮಾಡಿದ್ದೀರಾ, ಅವ್ರಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಥೇಚ್ಛವಾದಂಥ ಒಂದು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ, ನಾನು ಹಾಕುವಂಥ ಎಲ್ಲ ವಿಡಿಯೋನ. ಸೊ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಥರನೇ ಬೆಳೆಯುವಂಥ ಯೂಟ್ಯೂಬರ್ಸ್ ಅಂದರೆ ಹೊಸದಾಗಿ ಮಾಡ್ತಾ ಇರೋಂಥ ಯೂಟ್ಯೂಬರ್ಸ್ಗೆ ನೀವು ಎನ್ಕರೇಜ್ ಮಾಡಿ. ಸಾಕಷ್ಟು ಈಗ ನೀವು ಕೊಡುವಂಥ ಒಂದು ಸಬ್ಸ್ಕ್ರೈಬು, ಲೈಕು ಮತ್ತು ಒಂದು ಕಮೆಂಟಿಂದ ನಮಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಟ್ಟಾಗುತ್ತೆ. ಸೊ ಹಾಗಾಗಿ ನಾನು ಇನ್ನೂ ಯಥೇಚ್ಛವಾದಂಥ ವಿಡಿಯೋಗಳು ಮಾಡೋಣ ಅನ್ನೋದು ನಮಗೊಂದು ಇಂಟ್ರೆಸ್ಟ್ ಬರುತ್ತೆ, ಖುಷಿ ಬರುತ್ತೆ ಆ ಒಂದು ಲೈಕ್, ಸಬ್ಸ್ಕ್ರೈಬು, ಕಮೆಂಟಿಂದ. ಸೊ ಪ್ಲೀಸ್ ದಯವಿಟ್ಟು ನನಗೆ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಹಾಕೋಂಥ ವಿಡಿಯೋಸ್ ಕೆಲವ್ರಿಗೆ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗದೇನೆ ಇರ್ಬೋದು. ಮುಂದೆ ಬರುವಂಥ ದಿನದಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನನ್ನ ಒಂದು ಕೈಲಾದಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಹೊಸದಾಗಿ ಇನ್ನೂ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಅಂದರೆ ಯೂಟ್ಯೂಬಲ್ಲಿ ಸೊ ನ್ಯೂ ಪ್ಲೇಸಸ್ಗೆ ವಿಸಿಟ್ ಮಾಡೋದು, ಒಂದು ಪ್ಲೇಸಸ್ ಬಗ್ಗೆ ನಾನು ಹೇಳೋದು, ಮತ್ತು ಡೈಲಿ ರೋಟೀನ್ ಬಗ್ಗೆ ಮಾತಾಡೋದು. ಸೊ ಇದೆಲ್ಲ ನಾನು ಹೇಳ್ಬೇಕಂತ ಆಸೆ. ಸೊ ಸ್ವಲ್ಪ ನನಗೆ ಟೈಮು ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ನಾನು ಅದಕ್ಕೆಲ್ಲ ಕವರ್ ಮಾಡಬೇಕಂತ ಇಷ್ಟ. ನನಗೆ ಯಾವ ಥರ ಯೂಟ್ಯೂಬು ಇಷ್ಟ ಅಂದರೆ ಔಟ್ಸೈಡೆಲ್ಲ ಹೋಗಬೇಕು, ಪ್ಲೇಸಸ್ನ ಅಂದರೆ ಈಗ ಟೆಂಪಲ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಒಂದು ಫೇಮಸ್ ವ್ಯಕ್ತಿ ಇರ್ಬೋದು, ಅದು ವ್ಯಕ್ತಿ ಬಗ್ಗೆ ಇರ್ಬೋದು, ದೇವಸ್ಥಾನದ ಬಗ್ಗೆ ಇರ್ಬೋದು, ಈ ಥರ ಎಲ್ಲ ವಿಸಿಟ್ ಕೊಟ್ಟು ನಾನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಔಟ್ಸೈಡ್ ಹೋಗೋದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಅದ್ರ ಬಗ್ಗೆ ಯಥೇಚ್ಛವಾದಂಥ ಒಂದು ಪ್ಲ್ಯಾನಿಂಗ್ ಬೇಕು, ಫ್ರೀ ಪ್ಲ್ಯಾನಿಂಗ್ ಬೇಕು. ಅದಕ್ಕೆಲ್ಲ ನಾನು ಟೈಮ್ ಅಡ್ಜಸ್ಟ್ಮೆಂಟ್ಗಳೆಲ್ಲ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಮನೆಯಲ್ಲೇ ಕೂಡ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಯೂಟ್ಯೂಬನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮುಂಬರುವಂಥ ಒಂದು ದಿನದಲ್ಲಿ ನಾನು ಮಾಡಬೇಕಂತ ಇಷ್ಟ ಇದೆ. ಸೊ ಅದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಅಭಿಮಾನ, ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ನಾನು ಅದರಲ್ಲಿ ಇನ್ನೂ ಯಥೇಚ್ಛವಾಗಿ ಬೆಳೆಯೋದಕ್ಕೆ ನನಗೆ ಒಂದು ಸ್ಫೂರ್ತಿ ಆಗುತ್ತೆ. ನಿಮ್ಮ ಒಂದು ಕಮೆಂಟು, ಲೈಕು ಮತ್ತು ಸಬ್ಸ್ಕ್ರೈಬ್ ಕೂಡ ಏನಾಗುತ್ತೆ ಅಂದರೆ ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ನಂತರನೇ ಯಾರೆಲ್ಲ ಏನಾದರೂ ಒಂದು ಅಚೀವ್ ಮಾಡಬೇಕಂತ ಇಷ್ಟ ಇರುತ್ತೆ. ಸೊ ಅವರು ಬೇಸಿಕ್ ಒಂದು ಕಾರಣದಿಂದ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ, ಸಣ್ಣದೇ ಆಗಲಿ ಅವ್ರಿಗೆ ಅದು ಪ್ರಾಬ್ಲಮ್ಮೇ. ಆಮೇಲೆ ನೆಕ್ಸ್ಟು ಯಾವ ಥರ ಒಂದು ವಿಡಿಯೋ ಮಾಡಬೇಕಂತ ಅವ್ರಿಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಸಿಗಲ್ಲ. ಕೆಲವೊಬ್ಬರು ಒಂದೊಂದು ವಿಡಿಯೋ, ಒಬ್ಬೊಬ್ಬರು ಒಂದೊಂದರಲ್ಲಿ ಓಕೆ ತರೋವಾಗಿರ್ತಾರೆ. ಒಬ್ಬರಿಗೆ ಅಡುಗೆ ಮಾಡೋದು, ಇನ್ನೊಬ್ರಿಗೆ ಔಟ್ಸೈಡ್ ಹೋಗೋದು, ಅಥವಾ ಮನೆಯಲ್ಲೇ ಕೂಡ ಇರುವಂಥ ಒಂದು ಪ್ಲೇಸಸ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಯಾವುದೇ ಆಗಲಿ, ಒಂದು ಸಣ್ಣದೇ ಆಗಲಿ, ಸಣ್ಣದ್ರಿಂದನೇ ಅವ್ರಿಗೆ ಒಂದು ನೀಟಾಗಿ ಒಂದು ಎನ್ಕರೇಜ್ ಮಾಡಿ, ಕೆಲವೊಬ್ರಿಗಿರುತ್ತೆ, ಕೆಲವೊಬ್ರಿಗಿರಲ್ಲ. ಸೊ ಆದಷ್ಟು ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕೈಲಿಂದ ಎಷ್ಟು ಅವ್ರಿಗೆ ಸಪೋರ್ಟ್ ಕೊಡೋದಕ್ಕೆ ಸಾಧ್ಯನೋ ಅವ್ರಿಗೆಲ್ಲರಿಗೂ ನೀವು ದಯವಿಟ್ಟು ನೀವು ಸಪೋರ್ಟ್ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಒಂದು ಸಪೋರ್ಟಿಂದ ನಾನು ಬಿಗಿನಿಂಗಲ್ಲಿ ತುಂಬಾ ನಾನು ಸಫರ್ ಪಟ್ಟಿದ್ದೀನಿ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್, ಓಕೆ ಅದೆಲ್ಲ ಹೇಳ್ಬಾರ್ದು, ಯಾವುದೋ ಒಂದು ಪರ್ಸ್ನಲ್ ಒಂದು ಪ್ರಾಬ್ಲಮ್ಮಿಂದ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು, ನಾವು ಈ ಥರ ಏನಾದರೂ ಒಂದು ಅಚೀವ್ ಮಾಡಬೇಕಂತ ಒಂದು ಖುಷಿ ಆಗಿರುತ್ತೆ. ಅಂಥ ಒಂದು ಟೈಮಲ್ಲಿ ಸೊ ಫ್ಯಾಮಿಲಿ ಸಪೋರ್ಟ್ ಸಿಗಲಿಲ್ಲ ಅಂದರೆ ತುಂಬಾ ಸಫರ್ ಪಡಬೇಕಾಗುತ್ತೆ. ಹಾಗಂತ ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತಲ್ಲ, ನಮ್ಮ ಫ್ಯಾಮಿಲಿ ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಿದ್ದಕ್ಕೆ ನಾನು ಇಷ್ಟೆಲ್ಲ ಮುಂದುವರೆಯೋದಕ್ಕೆ ಸಾಧ್ಯ ಆಗಿದೆ. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಮೇನ್ ಇದ್ದರೆ ಅವರು ಎಂಥ ಒಂದು ಅಂದರೆ ಸಿಚುವೇಶನ್ನು ಕೂಡ ಅವ್ರು ಫೇಸ್ ಮಾಡ್ಬೋದು.
ಯಾವುದೇ ಒಂದು ನಾವು ಇಂಥದ್ದು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಅಟ್ ಅ ಟೈಮ್ ಪ್ರೆಸೆಂಟನ್ನು ಕೂಡ ನಾವು ಫೇಸ್ ಮಾಡ್ಬೋದು. ಅಂದರೆ ಅಷ್ಟು ಪವರ್ ಇದೆ, ಯಾವುದಕ್ಕೆ ಫ್ಯಾಮಿಲಿಗೆ ಅಷ್ಟು ಪವರ್ ಇದೆ. ಸೊ ಹಾಗಾಗಿ ಆದಷ್ಟು ಫ್ಯಾಮಿಲಿ ಮೆಂಬರ್ಸು ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಏನೆಲ್ಲ ಯಾವುದು ಅಂದರೆ ಯಾವ ಯೂಟ್ಯೂಬನ್ನು ಮಾಡೋದಕ್ಕೆ ಯಾವ ಒಂದು ಇಷ್ಟ ಆಗುತ್ತೋ, ಯಾವ ಒಂದು ಟಾಪಿಕ್ ಮೇಲೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೋ ಆ ಒಂದು ಟಾಪಿಕ್ನ ಅವ್ರಿಗೆ ಒಂದು ಎನ್ಕರೇಜ್ ಮಾಡಿರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಒಂದು ಚಿಕ್ಕದೇ ಆಗಲಿ ಯಾವುದೇ ಆಗಲಿ ನೀವು ಅಂದ್ಕೊಂಡಿದ್ದು ಕನಸು ನನಸಾಗಲಿ, ಹಾಗೆ ಇನ್ನೂ ಯಥೇಚ್ಛವಾಗಿ ಯೂಟ್ಯೂಬಲ್ಲಿ ಬೆಳೀರಿ ಅಂತ ನಾನು ಹೇಳ್ತೀನಿ. ಹಾಗೆ ನನಗೂ ಕೂಡ ನೀವು ಆಶೀರ್ವದಿಸಿ. ಸೊ ನಿಮ್ಮ ಈ ಒಂದು ಏನು ಆಶೀರ್ವಾದ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ. ಖಂಡಿತವಾಗ್ಲೂ ನಾನು ಯೂಟ್ಯೂಬಲ್ಲಿ ಅಚೀವ್ ಆದರೆ ಖಂಡಿತವಾಗ್ಲೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದಾರೋ, ಲೈಕ್ ಮಾಡಿದಾರೋ ಅವ್ರು ನಾನು ಖಂಡಿತವಾಗ್ಲೂ ನೆನೆಸ್ಕೊಳ್ತೀನಿ. ಸೊ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಧನ್ಯವಾದಗಳು. ತುಂಬಾ ಥ್ಯಾಂಕ್ಸು. ಓಕೆ ಫ್ರೆಂಡ್ಸ್, ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಹೊಸ ನ್ಯೂ ಯೂಟ್ಯೂಬರ್ಸ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.